ಇನ್ನು ಸಾಲ ಕಟ್ಟದಕ್ಕೆ ಬಾಣಂತಿ ಸಮೇತ ಹೊರಹಾಕಿ ಮನೆ ಸೀಸ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುವರ್ಣಸೌಧದ ಪಕ್ಕದ ಊರಿನಲ್ಲೇ ಅಮಾನವೀಯ ಕೃತ್ಯ ಆಗಿದೆ. ಸಾಲ ಕಟ್ಟಿಲ್ಲ ಅಂತ ಬಾಣಂತಿ ಸಮೇತ ಕುಟುಂಬದವರನ್ನ ಹೊರಹಾಕಿ ಮನೆ ಸೀಸ್ ಮಾಡಲಾಗಿದೆ. ಫೈನಾನ್ಸ್ ಕಿರುಕುಳಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಂತ ಬಡ ಕುಟುಂಬ ಬೆಳಗಾವಿ ತಾಲೂಕಿನ ತಾರಿಹಾಳದಲ್ಲಿ ನಡೆದಿರುವಂತಹ ಘಟನೆ. ಸ್ಥಳಕ್ಕೆ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಭೇಟಿ ನೀಡಿದ್ದಾರೆ. ಮಧ್ಯವರ್ತಿಗಳ ಹಾವಳಿಯಿಂದ ಈ ರೀತಿ ಆಗ್ತಾ ಇದೆ. ಮಧ್ಯವರ್ತಿಗಳು ಕಮಿಷನ್ಗೋಸ್ಕರ ಈ ರೀತಿ ಸಾಲಗಳನ್ನು ಕೊಡಿಸುವಂಥದ್ದು ಮಾಡ್ತಾ ಇದ್ದಾರೆ. ಮಿಡಲ್ ಮ್ಯಾನ್ ಹಾಗೂ ಮೂರನೇ ವ್ಯಕ್ತಿಗಳಿಂದ ಇವರಿಗೆ ಕಾಟ ಕೊಡ್ತಿರೋದು ಇಂಟೆಲಿಜೆನ್ಸ್ ಮೂಲಕ ಮಾಹಿತಿ ಬಂದಿದೆ ಅಂತ ಡಿಸಿ ಹೇಳಿದರು. ಇನ್ಫಾರ್ಮೇಷನ್ ಏನು ನಮಗೆ ಬಂದಿದೆ, ಇದರಲ್ಲಿ ಮಧ್ಯವರ್ತಿಗಳು ಹೋಗಿ ಈ ಒಂದು ಕಿರುಕುಳ ಮಾಡ್ತಾ ಇದ್ದಾರಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅವರು ಅವರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತ ಹೇಳಿ ನಾನು ನಮ್ಮ SP ಅವರಿಗೆ ಹಾಗೂ CP ಅವ್ರಿಗೂ ನಾನು ಹೇಳ್ತೀನಿ. ಆ್ಯಂಡ್ ನಾವು ಕಠಿಣ ಕ್ರಮ ವಹಿಸ್ತೀವಿ. ಈ ಥರ ಇನ್ಸಿಡೆಂಟ್ಸ್ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು. ಅದಕ್ಕೋಸ್ಕರನೇ ನಾವು ಪೂರ್ವ ಸಿದ್ಧತೆ ಒಂದು ಪೂರ್ವಭಾವಿ ಸಭೆನೂ ಮಾಡಿದ್ದೀವಿ. ಈ ಎಲ್ಲ 10-15 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಡವರಿಗೆ ಅಲ್ಲಿಂದ ಸಾಲನೂ ಸಿಗುತ್ತೆ, ಯಾವುದೇ ತೊಂದರೆ ಆಗಲಿಲ್ಲ. ಈಗ ಮಧ್ಯವರ್ತಿಗಳ ಕಾಟದಿಂದ ಈ ಒಂದು ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹೇಳಿ ನಮ್ಮ ಇಂಟೆಲಿಜೆನ್ಸ್ ನಮಗೆ ಬಂದಿದೆ. ಇದರ ಮೇಲೆ ನಾವು ಕ್ರಮ ವಹಿಸ್ತೇವೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಹೇಳಿಕೆ, ಮೈಕ್ರೋ ಫೈನಾನ್ಸ್ನಲ್ಲಿ ಇಂಥದ್ದು ಆಗಬಾರ್ದು ಅನ್ನೋದು ನಮ್ಮ ಬಯಕೆ ಕೂಡ. ಏನವರಿಗೆ ತೊಂದರೆ ಆಗಿದೆ, ಈ ಮಿಡ್ಲ್ ಮ್ಯಾನಿಂದ ಆಗ್ತಿರುವಂಥ ಸಮಸ್ಯೆ ಇದು. ಸೊ ಮಧ್ಯವರ್ತಿಗಳ ಹಾವಳಿ ಈ ರೀತಿ ಕುಟುಂಬಗಳು ಬರಿ ಆಗ್ತಿವೆ ಅಥವಾ ಸಾಲದ ಶೂಲಕ್ಕೆ ಬೀಳ್ತಾ ಇವೆ ಅಂತ. ಸೊ ನೋಡ್ತಾ ಇದ್ದೀರಾ, ಇದೇ ಮನೆ ಸುವರ್ಣಸೌಧದಿಂದ ಸ್ವಲ್ಪದೇ ದೂರದಲ್ಲಿರುವಂಥ ಮನೆ ಇದು. ಮನೆಯಲ್ಲಿರುವಂಥ ಎಲ್ಲ ಬಟ್ಟೆ ಪಾತ್ರೆ ಏನೇನಿದೆ ದಿನಸಿ ಎಲ್ಲವನ್ನು ಕೂಡ ಹೊರಗಡೆ ಹಾಕಿ ಬೀಗ ಹಾಕಿ ಸೀಲ್ ಮಾಡಿದ್ದಾರೆ. ಮನೆಯಲ್ಲಿ ಪುಟ್ಟ ಮಗು ಇದೆ, 1 ತಿಂಗಳಿನ ಮಗು ಇದೆ. ಆದರೂ ಕೂಡ ನೋಡದೆ ಬೀದಿಗೆ ಬಿದ್ದಂಥ ಕುಟುಂಬ. ಈಗ DC ಅಲ್ಲಿಗೆ ಭೇಟಿ ನೀಡಿದ್ದಾರೆ. TV9 ಕೂಡ ಬೆಳಗ್ಗೆಯಿಂದ ನಿರಂತರವಾಗಿ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿ ರಾಜ್ಯ ಸರ್ಕಾರದ ಗಮನ ಹಾಗೆಯೇ ಜಿಲ್ಲಾಡಳಿತದ ಗಮನವನ್ನು ಸೆಳೀತಾ ಇದೆ. ಮೈಕ್ರೋ ಫೈನಾನ್ಸ್ನಿಂದ ನಲಗಿದಂಥ ಜನ ಈಗ ಪಾತ್ರೆ ಬಟ್ಟೆ ಸಮೇತ ಈಗ ಹೊರಗಡೆ ನಿಲ್ಲಬೇಕಾದಂಥ ಪರಿಸ್ಥಿತಿ. ಬನ್ನಿ, ಬಾಣಂತಿ ಏನು ಇವರು ಕುಟುಂಬ ಹೊರ ಹಾಕಿದ್ದಾರೆ. ಅವರ ತಂದೆ ಮಾತನಾಡಿದ್ದಾರೆ, ನೋಡೋಣ. ಇದು ಸಾಲ ತಗೊಂಡಿದ್ಕ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ. ನಂಗೆ 8 ಲಕ್ಷಕ್ಕೆ 1 ಲಕ್ಷಕ್ಕೆ 8,000 ಬಡ್ಡಿ ಅಂತ ಹೇಳ್ರು. ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ. ಅವರು 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅಂದ್ಗೂ ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಿ ಅಂದ್ರೆ ತುಂಬ್ತಿರಿದ್ರಿ ಇಲ್ಲ ಅನ್ನತ್ತಾರ ಸರ್. ಇಲ್ಲಿಂದ ನಿಮ್ಮ ಮನೆ ಸೀಸ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಸಾಲ ತೆಗೆದ ಅಂತ ಹೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ. ಒಂದು ಇದು ಮಾಡಿದಕ್ಕೆ ಇದು ಬರ್ದಿದ್ದಕ್ಕೆ ಬರೀ. ಮತ್ತು ಬರೋದಕ್ಕೆ ನಾವು ಈಗ ಆಲ್ರೆಡಿ ಸಣ್ಣ ಮಕ್ಕಳು ತೊಗೊಂಡು ಇದು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ. ಈಗ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಬಡಗ ಹಾಕ್ಬೇಕಂತ ಇವತ್ತು ಸರ್. 5 ಲಕ್ಷ 3.5 ಲಕ್ಷ ರೂಪಾಯಿ ಕಟ್ಟಿದ್ದೇನೆ ರೀ. 3.5 ಲಕ್ಷ ರೂಪಾಯಿ ಕಟ್ಟಿದ್ದೇನೆ. ಇನ್ನೂ 7 ಲಕ್ಷದ ಚಿಲ್ಲರ್ ಹೇಳ್ತಾರ ರೀ. ಬ್ಯಾಗ್ 10,000 ಮತ್ತು 4,000 ರೂಪಾಯಿ ತುಂಬೇಕಂತಾರ. ಈಗ 1 ವರ್ಷ ಆತ್ರಿ. ಅವ್ರು 2 ವರ್ಷ ಅಂತಾರ. ನಾವು 2 ವರ್ಷ ಅನ್ನೋದಿಲ್ಲ, ನಾವು 1 ವರ್ಷ ಬಿಟ್ಟಿದ್ದೇನೆ ಕರ 2 ವರ್ಷ ಅಂತ ಹೇಳ್ತಾರ. ಅವ್ರು ಕಟ್ಟೋದು ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಈ ಕ್ಲೋಸ್ 7 ಲಕ್ಷದ ಚಿಲ್ಲರ ಮ್ಯಾಗ 7 ಲಕ್ಷದ 10,000 4,000 ರೂಪಾಯಿ ತುಂಬೇಕಂತಾರ. ಅವ್ರು ಅಂದಾಗ ನಿಮ್ದು ಕ್ಲೋಸ್ ಮಾಡ್ತಾ ಇಲ್ಲ ಅನ್ನತಾರ. ಅವ್ರು ಮತ್ತು 5 ಲಕ್ಷ ಈ 3.5 ಕಟ್ಟಿದ್ದೇನೆ ರೀ. 3.5 ಲಕ್ಷ ರೂಪಾಯಿ. ಅವ್ರು ಯಾರೋ ಬ್ಯಾಂಕಿನವ್ರು ಒಂದು 5-6 ಮಂದಿ ಬಂದಿರೋರು. ಅವರ ಮತ್ತು ಪೊಲೀಸರು ಒಂದು 4-5 ಮಂದಿ ಎಲ್ಲ ಕೂಡಿ ಬಂದಿರೋರು. ಇವತ್ತು ಬಂದಿರೋ 1 ತಿಂಗಳ ಭಾಳ ಮಗು. ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸಹದೇವ್, ಈಗ ಸುವರ್ಣಸೌಧದ ಕೂಗಳತೆ ದೂರದಲ್ಲಿರುವಂಥ ಒಂದು ಊರಿದು. ಸೊ ಇಲ್ಲಿ ಇಂಥ ಪರಿಸ್ಥಿತಿ ಅಂತಂದರೆ ಸದ್ಯಕ್ಕೆ ಏನಾಗ್ತಾ ಇದೆ? DC ಕೂಡ ಭೇಟಿ ಕೊಟ್ಟರು. ಸದ್ಯದ ಅಪ್ಡೇಟ್ ಏನಿದೆ ಸಹದೇವ್? ಅವಿನಾಶ್, ಏನು ಬೆಳಗಾವಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಫೈನಾನ್ಸ್ ಹಾವಳಿ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ 15 ದಿನಗಳ ಹಿಂದಷ್ಟೇ ನಾಗನೂರು ಗ್ರಾಮದಲ್ಲೂ ಕೂಡ ಬಾಣಂತಿಯನ್ನ ಹೊರಹಾಕಿ ಫೈನಾನ್ಸ್ ಸಿಬ್ಬಂದಿ ಮನೆಯನ್ನ ಸೀಸ್ ಮಾಡಿಕೊಂಡು ಹೋಗಿರುವಂತಹ ಪ್ರಕರಣ ಕೂಡ ಬೆಳಕಾಗಿ ಬಂದಿತ್ತು. ಇದಾದ ಬಳಿಕ ನಿನ್ನೆ ಅಷ್ಟೇ ಬೆಳಗಾವಿಯ ಯಮನೂರಿನಲ್ಲೂ ಕೂಡ ಈ ಒಂದು ಮಹಿಳೆ ಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಕೂಡ ಬೆಳಕಿಗೆ ಬಂದಿತ್ತು. ಇದಾದ ಬಳಿಕ ಇವತ್ತು ತಾರಿಯಾಳ ಗ್ರಾಮದಲ್ಲಿ
ಏನು ಈ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿ ಬಹುಮುಖ್ಯವಾಗಿ 1 ತಿಂಗಳ ಏನು ಬಾಣಂತಿಯನ್ನ ಮಗುವಿನ ಸಮೇತ ಹೊರ ಹಾಕಿರುವಂತದ್ದು. ಈ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ TV9 ವರದಿಯನ್ನ ಬಿತ್ತರ ಮಾಡಿತ್ತು. ಇದಾದ ಬಳಿಕ ಈಗ ಖುದ್ದು DC ಅವರೇ ಬಂದು ಸಮಸ್ಯೆಯನ್ನ ಆಲಿಸಿದ್ದಾರೆ. ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಿದೆ ಆದ್ರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ತಿದೆ ಅನ್ನುವಂತ ಮಾತನ್ನ ಖುದ್ದು DC ಅವರೇ ಹೇಳಿರುವಂತದ್ದು. ಇನ್ನೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಅವರು ಕೂಡ ಈ ಮನೆ ಸೀಜ್ಗೆ ಸಂಬಂಧಪಟ್ಟಂತೆ ಸಾಲಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ DC ಅವರ ನೇತೃತ್ವದಲ್ಲಿ ಮತ್ತೊಂದು ಸಭೆಯನ್ನ ಮಾಡ್ತೇನೆ. ಜಿಲ್ಲೆಯಲ್ಲಿ ಈ ರೀತಿ ಪ್ರಕರಣಗಳು ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. ಸೊ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರ ಕಂಡುಕೊಳ್ಬೇಕು, ಅದರ ಜೊತೆಗೆ ಈ ಒಂದು ಸಾಲ ಪಡೆದವರು ಏನಿದ್ದಾರೆ ಅವರು ಮಧ್ಯವರ್ತಿಗಳಿಂದಲೂ ಕೂಡ ಸಾಕಷ್ಟು ಮೋಸವನ್ನ ಹೋಗಿದ್ದಾರೆ. ಸಬ್ಸಿಡಿ ಸಾಲ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಸಾಲ ಕೊಡಿಸಿ ಬಳಿಕ ಈಗ ಏನು ಫೈನಾನ್ಸ್ ಗಳ ನಡುವೆ ಅವ್ರ ನಡುವೆ ಸಂಘರ್ಷ ಶುರುವಾಗಿರುವಂತದ್ದು. ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಕಂಡುಕೊಳ್ಬೇಕು ಆ ನಿಟ್ಟಿನಲ್ಲೂ ಕೂಡ ಸಭೆಯನ್ನ ಮಾಡಿ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಇನ್ನೊಂದು ಕಡೆ ಬಾಣಂತಿ ಮನೆ ಸೀಜ್ ಮಾಡಿರುವಂತದ್ದು ಪ್ರಕರಣ ಕೂಡ ದೂರು ಕೊಟ್ಟಿದ್ದೆ ಆದ್ರೆ ಆ ಫೈನಾನ್ಸ್ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿರುವಂತದ್ದು. ಒಟ್ಟಾರೆ ಬೆಳಗಾವಿಯಲ್ಲಿ ನಿತ್ಯವೂ ಕೂಡ ಒಂದಲ್ಲ ಒಂದು ಫೈನಾನ್ಸ್ ನಿಂದ ಕಿರುಕುಳಕ್ಕೆ ಒಂದು ಕಡೆ ಆತ್ಮಹತ್ಯೆಗಳು ನಡೀತಾ ಇದ್ರೆ, ಇನ್ನೊಂದು ಕಡೆ ಮನೆಯನ್ನ ಕಳೆದುಕೊಂಡು ಇಡೀ ಕುಟುಂಬಗಳ ಬೀದಿಗೆ ಬೀಳ್ತಾ ಇರುವಂತದ್ದು. ಬೆಳಗಾವಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಫೈನಾನ್ಸ್ನವರು ಮತ್ತು ಮಧ್ಯವರ್ತಿಗಳು ಸೇರ್ಕೊಂಡು ಸಬ್ಸಿಡಿ ಹೆಸರಿನಲ್ಲಿ ಬಡ ಜನರಿಗೆ ಎಲ್ಲೋ ಒಂದು ಕಡೆ ಕಣ್ಣಿಗೆ ಮಣ್ಣೆಚ್ಚುವಂತ ಕೆಲಸವನ್ನ ಮಾಡಿದ್ರ, ಸಾಲ ಕೊಟ್ಟು ಈಗ ಸಂಪೂರ್ಣ ಹಣ ಭರಿಸ್ಬೇಕನ್ನುವಂತ ನಿಟ್ಟಿನಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕಡೆಗಳಲ್ಲಿ ಆರೋಪ ಕೇಳಿ ಬಂದಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಕೂಡ ಆಗ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಕ್ಕೆ ಎಲ್ಲೋ ಒಂದ್ ಕಡೆ ಬೆಳಗಾವಿಯ ಜಿಲ್ಲಾಡಳಿತ ಕೂಡ ವಿಫಲ ಆಗ್ತಾ ಇದೆ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ತಕ್ಷಣ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಅದರ ಜೊತೆಗೆ ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತು ಇವರೆಲ್ಲರೂ ಕೂಡ ಯಾರೆಲ್ಲ ಸಾಲ ತೆಗೆದುಕೊಂಡಿದ್ದಾರೆ ಅವರು ಸಾಲ ಕಟ್ಟೋಕೆ ಆಗಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ, ಸಾಲ ಕಟ್ಟೋಕೆ ಸಮಯಾವಕಾಶನ ಕೊಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸಮಯಾವಕಾಶ ಕೊಡಿಸುವಂತ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಮುಂದಾಗಬೇಕಿದೆ. ಅವಿನಾಶ್ ಸದೇವ್, ಈಗ ಈ ಮನೆಯವರು ಸಾಲ ಏನು ಪಡ್ಕೊಂಡಿದ್ದಾರೆ, ಎಷ್ಟು ಇದು ಬಡ್ಡಿ ಇವ್ರು ಕಟ್ತಾ ಇದ್ದಿದ್ದು, ಜೊತೆಗೆ ಎಷ್ಟು ಬಾಕಿ ಇದೆ? ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಸೀಸ್ ಮಾಡಿರೋದು ಇನ್ನೂ ಹಾಗೇನೇ ಇದೆಯಾ? ಅಲ್ಲಿ ಬೀಗ ಹಾಕಿರುವಂಥದ್ದು, ಪಾತ್ರೆ ಪಗಡೆ ಎಲ್ಲವೂ ಕೂಡ ಹೊರಗಡೆ ಇದೆ. ಈಗ ಮನೆ ಒಳಗೆ ಹೋಗುವಂಥದ್ದು ಹೇಗೆ, ಅದರ ವ್ಯವಸ್ಥೆ ಹೇಗೆ ಅಂತ ಈಗ? ಅವಿನಾಶ್, ಈ ಒಂದು ಏನು ತಾರಿಯಾಳ ಗಣಪತಿ ಲೋಹಾರ್ ಅನ್ನುವಂತವರು ಇದ್ದಾರೆ, ಇವರು 5 ಲಕ್ಷ ರೂಪಾಯಿ ಸಾಲವನ್ನ ಮನೆ ಕಟ್ಟಕ್ಕೆ ಪಡೆದುಕೊಂಡಿರ್ತಾರೆ. ಸುಮಾರು 3 ರಿಂದ 3.5 ಲಕ್ಷ ರೂಪಾಯಿ ಈಗ ಆಲ್ರೆಡಿ ಸಾಲವನ್ನ ಕಟ್ಟಿರುವಂತದ್ದು. ಮತ್ತು ಇವರಿಗೆ ಸಾಲ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಸಬ್ಸಿಡಿ ಆಗಿ ಕೂಡ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿರ್ತಾರೆ. ಹೀಗಾಗಿ 5 ಲಕ್ಷ ರೂಪಾಯಿ ಸಾಲವನ್ನ ತೆಗೆದುಕೊಂಡು ಅದಾದ ಬಳಿಕ ಈಗ ಸಾಲ ಕೂಡ ಬಹುತೇಕ ಕಟ್ಟಿರುವಂತದ್ದು. ಆದ್ರೆ ಕೆಲ ದಿನಗಳಿಂದ ಮನೆಯಲ್ಲಿ ಮಗಳ ಏನು ಹೆರಿಗೆಗೋಸ್ಕರ ಹಣ ಬೇಕಾಗಿತ್ತು, ಆದ್ರೆ ಅದರ ಜೊತೆಗೆ ಮನೆಯಲ್ಲಿ ಸಾವು ಕೂಡ ಒಂದು ಸಂಭವಿಸುತ್ತೆ. ಹೀಗಾಗಿ ಕಳೆದ 6 ತಿಂಗಳಿಂದ ಸರಿಯಾಗಿ ಕಂತು ಕಟ್ಟೋಕೆ ಆಗಿರುವುದಿಲ್ಲ. ಈ ಒಂದು ಕಾರಣಕ್ಕಾಗಿ ಫೈನಾನ್ಸ್ ಸಿಬ್ಬಂದಿಗಳು ಇವರಿಗೆ ಸಮಯಾವಕಾಶವನ್ನ ಕೇಳಿದ್ರು ಕೂಡ ಕೊಡುದಿಲ್ಲ. ಈಗ ಫೈನಾನ್ಸ್ ಸಿಬ್ಬಂದಿಗಳು 7 ಲಕ್ಷ ರೂಪಾಯಿ ಕಟ್ಟಬೇಕನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಈಗ ಆಲ್ರೆಡಿ 3.5 ಲಕ್ಷ ರೂಪಾಯಿ ಹಣವನ್ನ ಕಟ್ಟಿದ್ದಾರೆ, ಈಗ ಮತ್ತೆ 7 ಲಕ್ಷ ರೂಪಾಯಿ ಕಟ್ಟಬೇಕನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ನಮಗೆ ಅಸಲು ಎಷ್ಟಿದೆ ಅದನ್ನ ಕಟ್ತೇವೆ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಆ ಒಂದು ಫೈನಾನ್ಸ್ ನವರಿಗೆ ಮನವಿ ಮಾಡ್ಕೊಂಡ್ರು ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಒಂದ್ ಕಡೆ ಹಣ ಕಟ್ಟಿಲ್ಲ ಅನ್ನುವಂತ ನೆಪವನ್ನ ಇಟ್ಕೊಂಡೆ ಏಕಾಏಕಿ ಈಗ ಮನೆ ಸೀಜ್ ಮಾಡಿರುವಂತದ್ದು. ಆದ್ರೆ ಈವರೆಗೂ ಕೂಡ ಸೀಜ್ ಆದಂತ ಮನೆಯನ್ನ ಎಲ್ಲೋ ಒಂದ್ ಕಡೆ ಅದನ್ನ ಸರಿಪಡಿಸುವಂತದನ್ನ ಜಿಲ್ಲಾಡಳಿತ ಕೂಡ ಮಾಡ್ತಾ ಇಲ್ಲ. ಆ ಒಂದು ಫೈನಾನ್ಸ್ ಸಿಬ್ಬಂದಿಗಳನ್ನ ಕರೆದು ಮನೆಯನ್ನ ಓಪನ್ ಮಾಡಿ ಅವರಿಗೆ ಮನೆ ಕೊಡಿಸುವಂತದನ್ನ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಸಹದೇವ್ ಮಾಹಿತಿಯಾಗಿ. ಇದು ಫಿನಾನ್ಸ್ ಕಾಟದಿಂದಾಗಿ ಇಡೀ ಕುಟುಂಬ ನೋಡ್ತಾ ಇದ್ದೀರಾ. ಈಗ ಪುಟ್ಟ ಮಗು ಇದೆ, 1 ತಿಂಗಳ ಮಗು. DC ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ. ಸೊ ಅಧಿಕಾರಿಗಳಿಗೆ SP ಅವರಿಗೆ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇವೆ ಅಂತ ಒಂದು ಕಡೆ ಮೊಹಮ್ಮದ್ ರೋಷನ್ ಅವ್ರ ಹೇಳಿಕೆಯನ್ನು ಕೊಟ್ಟರು. ಸೊ ಸುಮಾರು 5 ಲಕ್ಷದಲ್ಲಿ 3.5 ಕಟ್ಟಿದ್ದಾರೆ. ಬಟ್ ಈ 1.5 ಬಾಕಿ ಏನಿದೆ ಅದೇ ಬಡ್ಡಿ ಮೇಲೆ ಬಡ್ಡಿ ಬಿದ್ದು ಅದು ಜಾಸ್ತಿ ಆಗಿದೆ ಈಗ. ಸೊ ಸಾಲ ಕಟ್ಟೋದಕ್ಕೆ ಮನೆಯ ಪಾತ್ರೆ, ಬಟ್ಟೆ, ದಿನಸಿ ವಸ್ತು ಎಲ್ಲವನ್ನು ಕೂಡ ಅಲ್ಲಿ ಕ್ಲಿಯರ್ ಮಾಡಿಸಿ ಹೊರಗಡೆ ಹಾಕಿ ಸೀಲ್ ಹಾಕಿದ್ದಾರೆ. ಹೀಗೆ ವಿಪರೀತವಾಗಿ ಬೆಳಗಾವಿ ಸೇರಿದ ಹಾಗೆ ಅನೇಕ ಜಿಲ್ಲೆಗಳಲ್ಲಿ ಇಂಥ ಫಿನಾನ್ಸ್ ಕಂಪ್ನಿಗಳಿಂದಾಗಿ ಸಮಸ್ಯೆಗಳಾಗ್ತಾ ಇದೆ. ಒಂದು ಸಾಲ ಪಡೆದಂಥವ್ರು ವಾಪಸ್ ಕಟ್ತಾ ಇರುವಂಥದ್ದು ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಕಡೆ ಸಾಲ ಕೊಟ್ಟಿರುವಂಥವ್ರು